ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ವರ್ಲ್ಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ದಟ್ ಈಸ್ ಎ ನ್ಯಾಚುರಲ್ ಕ್ಲಾಡಿಂಗ್ಸ್. ಮನೆ ಕಟ್ಟಬೇಕು ಅಂಥೇಳಿ ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ? ಮನೆ ಪಿಲ್ಲರ್ ಆಗಲಿ ಐರನ್ ಆಗಲಿ ಸ್ಟ್ರಾಂಗ್ ಆಗಿರಬೇಕು ಅಫ್ಕೋರ್ಸ್. ಅದಾದಮೇಲೆ ಬರೋದು ಚೆನ್ನಾಗಿ ಕಾಣಬೇಕು. ದಟ್ ಮೀನ್ಸ್ ಎ ಡೆಕೋರೇಟಿವ್ ಪರ್ಪಸ್, ಅಂದರೆ ಎಲಿವೇಶನ್ನು ಚೆನ್ನಾಗಿ ಕಾಣಬೇಕು ಅನ್ನೋದು ಈಗಿನ ಟ್ರೆಂಡು ಮತ್ತು ಎಲ್ಲರ ಆಸೆ ಕೂಡ. ಅದರಲ್ಲಿ ಮೇನ್ ಬಂದು ನಮ್ಮ ನ್ಯಾಚುರಲ್ ಸ್ಟೋನ್ಸ್ನ ಹೊರಗಡೆ ಎಲಿವೇಶನ್ಗೆ ಹಾಕುವಂಥದ್ದು. ಅದನ್ನು ಇವತ್ತು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಯು ಆಲ್ ಆರ್ ವೆಲ್ಕಮ್. ಈಗ ಕ್ಲಾಡಿಂಗ್ಸ್ ಅಂತಂತಂದ್ರೆ ತುಂಬ ಕಾಸ್ಟ್ಲಿ ಆಗತ್ತಾ, ಅಥವಾ ಕಡಿಮೆ ರೇಟ್ ಇದೆಯಾ, ಅಥವಾ ಓನ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳಿಗೆ ಹಾಕಬೇಕಾ, ಸಣ್ಣ ಸಣ್ಣ ಮನೆಗೂ ಹಾಕಬೇಕಾ ಹೇಳ್ತೀನಿ. ನೋಡಿ, ಫ್ಲೋರಿಂಗ್ ಅಂತಂದರೆ ನೆಲದ ಮೇಲೆ ಹಾಕುವಂಥದ್ದು ಫ್ಲೋರಿಂಗ್ ಅಂತ ಹೇಳ್ತಾರೆ. ಕ್ಲಾಡಿಂಗ್ ಅಂತಂದರೆ ಈಗ ನೋಡಿ, ಗೋಡೆಗೆ ಯಾವ್ದಾವ್ದು ಹಾಕ್ತೀವೋ ಟು ಡೆಕೋರೇಟ್ ದ ವಾಲ್, ನಾವು ಏನು ಹಾಕ್ತೀವಲ್ಲ ಅದಕ್ಕೆ ಕ್ಲಾಡಿಂಗ್ ಅಂತ ಹೇಳ್ತಾರೆ. ಕ್ಲಾಡಿಂಗಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾಡಿಂಗ್ಸ್ ಇದೆ. ದಟ್ ಮೇ ಬಿ ಗ್ರಾನೈಟ್ ಕ್ಲಾಡಿಂಗ್ ಆಗಿರಬಹುದು, ನ್ಯಾಚುರಲ್ ಸ್ಟೋನ್ಸ್ ಆಗಿರಬಹುದು. ನ್ಯಾಚುರಲ್ ಸ್ಟೋನ್ ಅಂತ ಬಂದರೆ ಸ್ಲೇಟ್ ಸ್ಟೋನ್, ಸ್ಯಾಂಡ್ ಸ್ಟೋನ್, ಕ್ವಾಡ್ಸೈಟ್ ಸ್ಟೋನ್, ಮತ್ತು ಸೆಡಿಮೆಂಟ್ರಿ ನ್ಯಾಚುರಲ್ ಸ್ಟೋನ್ಸ್, ರಾಕ್ ಫೇಸ್ ಸ್ಟೋನ್ಸ್. ಈಗಿನ ಟ್ರೆಂಡ್ ಅಂತಂದರೆ ಸಣ್ಣ ಸಣ್ಣ ಪೀಸ್ ತಂದು ಸ್ಟ್ಯಾಕ್ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಸ್ಟ್ಯಾಕಿಂಗ್ ಸ್ಟೋನ್ಸ್. ಆಮೇಲೆ ಮೊಸೈಕ್ ಮಾಡ್ತಾರೆ, ಸ್ಯಾಂಡ್ ಸ್ಟೋನ್ ಮೊಸೈಕ್ಸ್. ಈ ಥರ ತುಂಬ ವೆರೈಟೀಸ್ ಇದೆ. ನಿಮಗೆ 50x80, 40x60, 20x30, 30x40 ಯಾವ ಸೈಜಿನ ಮನೆ ಕಟ್ಟಿದ್ರೂ ಹೈಲೈಟೆಡ್ ವಾಲಿಗೆ ಒಂದು ಸಣ್ಣ ಪೋರ್ಷನ್ ಕ್ಲಾಡಿಂಗ್ ಮಾಡೋಂಥದ್ದು, ನ್ಯಾಚುರಲ್ ಸ್ಟೋನ್ಸ್ ಹಾಕೋಂಥದ್ದು ಮನೆಗೂ ಲುಕ್ ಕೊಡುತ್ತೆ. ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ ಎ ಟ್ರೆಂಡ್ ನಾವು. ನೀವು ಎಲ್ಲಿ ಬೇಕಾದರೂ ನೋಡಿ, ಸಣ್ಣ ಪೋರ್ಷನ್ ಅವರು ಮಾಡಿರ್ತಾರೆ. ಇದು ಸಣ್ಣ ಮನೆ ಅಂತಲ್ಲ, ದೊಡ್ಡ ಮನೆ ಅಂತಲ್ಲ, ಯಾವ ಮನೆಗೆ ಬೇಕಾದರೂ ಮಾಡ್ಬೋದು. ಆಮೇಲೆ ಬರೀ ಹೊರಗಡೆ ಮಾಡಬೇಕಾ, ಒಳಗಡೆ ಮಾಡಬೇಕಾ, ಆ ಥರದ್ದು ಏನಿಲ್ಲ. ನಿಮಗೆ ಎಲ್ಲಿ ನಿಮ್ಮ ಬ್ಯೂಟಿ ಎನ್ಹ್ಯಾನ್ಸ್ ಆಗಬೇಕು ಅಥವಾ ವಾಲ್ನ ಹೈಲೈಟ್ ಮಾಡಬೇಕು, ಇಟ್ ಮೇ ಬಿ ಎಕ್ಸ್ಟೀರಿಯರ್ ವಾಲ್ಸ್, ಇಂಟೀರಿಯರ್ ವಾಲ್ ಆಗಿರ್ಬೋದು, ಪೋರ್ಟಿಕೋ, ಫೆಸಾಡ್, ಎಲ್ಲಿ ಬೇಕಾದರೂ ಮಾಡ್ಬೋದು. ಈವನ್ ಸಮ್ ಪೀಪಲ್ ಆರ್ ಗೋಯಿಂಗ್ ಫಾರ್ ದ ಕಿಚನ್ ವಾಲ್ ಆಲ್ಸೋ. ಅಂದರೆ ಅಲ್ಲಿ ನಿಮ್ಗೆ ಯಾವ್ದಾದ್ರು ಆ ಥೀಮ್ ಮ್ಯಾಚ್ ಆಗೋದಾದರೆ ಓವರ್ ದ ಕಿಚನ್ ಪ್ಲ್ಯಾಟ್ಫಾರ್ಮ್ ಅಲ್ಲಿ ಕೂಡ ಮಾಡ್ತಾರೆ. ದೀಸ್ ಆರ್ ದ ಕ್ಲಾಡಿಂಗ್ಸ್. ಈಗ ನಿಮಗೆ ಕೆಲವೊಂದು ಸ್ಟೋನ್ಸ್ ನಾನು ತೋರಿಸ್ತಾ ಹೋಗ್ತೀನಿ. ಮಿಡ್ ರೇಂಜಿಂದ ಏನು, ಸ್ಲೇಟ್ ಸ್ಟೋನ್ ಏನು, ಲೋ ರೇಂಜಿಂದು, ಹೈ ರೇಂಜಿಂದ ಎಲ್ಲದನ್ನು ತೋರಿಸ್ತೀನಿ. ಇಂಪೋರ್ಟೆಡ್ ಸ್ಟೋನ್ಸು, ಬನ್ನಿ ನೋಡ್ತಾ ಹೋಗೋಣ. ಈಗ ಕೆಲವೊಂದು ಸ್ಟೋನ್ಸ್ ನೋಡೋಣ. ಸ್ಯಾಂಡ್ ಸ್ಟೋನಲ್ಲಿ ಬಿಗಿನಿಂಗಿಂದನೂ ಸ್ಟೋನಲ್ಲಿ ತುಂಬ ಇನ್ನೋವೇಷನ್ಸ್ ನಡೀತಾ ಹೋಗ್ತಾ ಇದೆ. ಆವಾಗೆಲ್ಲ ನ್ಯಾಚುರಲ್ ಸ್ಟೋನ್ಸ್ ಹಾಗೆ ಕೂರಿಸ್ತಾ ಇದ್ರು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಆ್ಯಸ್ ದ ಟೈಮ್ ಪಾಸ್ಡ್ ಬೈ, ಇದರಲ್ಲೇ ತುಂಬ ಇನ್ನೋವೇಷನ್ಸ್ ಮಾಡ್ತಾ ಬಂದಿದ್ದಾರೆ. ಇದೆಲ್ಲ ಕಂಟೆಂಪರರಿ ಫುಲ್ಲಿ ನ್ಯೂ ಪ್ರಾಡಕ್ಟ್. ಸ್ಯಾಂಡ್ ಸ್ಟೋನ್ನ ಮೋಲ್ಡ್ ಮಾಡಿ ಈ ಥರ ರ್ಯಾಂಡಮ್ ಆಗಿ ರಾಕ್ ಫೇಸ್ ಬರೋ ಹಾಗೆ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದೆಲ್ಲ ಈಗಿನ ಟ್ರೆಂಡ್, ಮೇನ್ಲಿ ಯೂಸ್ ಫಾರ್ ದ ಎಕ್ಸ್ಟೀರಿಯರ್ ವಾಲ್ಸ್. ನಿಮ್ಮ ವಾಲ್ ಸೈಜ್ನ ಎನ್ಹ್ಯಾನ್ಸ್ ಮಾಡುತ್ತೆ ಇದೆಲ್ಲ. ಇದಾಗಿರ್ಬೋದು, ಇದು ಸ್ಯಾಂಡ್ ಸ್ಟೋನು. ದಿಸ್ ಈಸ್ ಅ ಮಾನ್ಸೂನ್ ಬ್ಲ್ಯಾಕ್ ಅಂತ ಹೇಳ್ತಾರೆ. ಇದನ್ನು ನೋಡಿ, ನ್ಯಾಚುರಲ್ ಇದ್ದರೆ ಈ ಥರ ಕಾಣುತ್ತೆ. ಇದಕ್ಕೆ ಲ್ಯಾಕರ್ ಅಂತ ಬರುತ್ತೆ, ಲ್ಯಾಕರ್ ಮಾಡ್ಬೋದು. ಐ ವಿಲ್ ಶೋ ಯು ಲ್ಯಾಕರ್ ಮಾಡಿದ್ರೆ ಯಾವ ಥರ ಕಾಣುತ್ತೆ ಅಂತ. ಇದು ಸ್ಟೋನ್ ಸೀಲರ್ ಅಂತ ಹೇಳ್ತಾರೆ, ಅಥವಾ ಲ್ಯಾಕರ್. ಒನ್ಸ್ ಯು ಪುಟ್ ಅ ಲ್ಯಾಕರ್ ಆನ್ ದ ಸ್ಟೋನ್, ದ ಕಲರ್ ವಿಲ್ ಗೆಟ್ ಎನ್ಹ್ಯಾನ್ಸ್ಡ್. ಈ ಥರ ಕಾಣುತ್ತೆ ನೋಡಿ ನಿಮಗೆ. ಆ್ಯಂಡ್ ಇದು ನಿಮಗೆ ಲಾಂಗ್ ಲಾಸ್ಟಿಂಗ್ ಟು. ಇದು ನಿಮಗೆ ಡಸ್ಟ್ ಅಕ್ಯುಮುಲೇಟ್ ಆಗಲ್ಲ, ಆಮೇಲೆ ಫಂಗಸ್ ಫಾರ್ಮ್ ಆಗಲ್ಲ, ಡಿಸ್ಕಲರೇಷನ್ ಆಗಲ್ಲ. ದಿಸ್ ಇಸ್ ದ ಮೇನ್ ಅಡ್ವಾಂಟೇಜ್ ಟು ಪುಟ್ ದ ಲ್ಯಾಕರ್. ಈ ಸ್ಟೋನ್ ಮೇಲೆ ಇದು ಮಾಡ್ಬೋದು. ಒಂದು ಸ್ಯಾಂಡ್ ಸ್ಟೋನು, ಸಾಗರ್ ಬ್ಲ್ಯಾಕು, ಕೆಲವೊಂದೆಲ್ಲ ಇದು ನೋಡಿ ರ್ಯಾಂಡಮ್ ರೆಬಲ್ಸ್ ಅಂತ ಹೇಳಿ, ತುಂಬ ನಿಮ್ಮ ಹೆರಿಟೇಜ್ ಥರ ಬಿಲ್ಡಿಂಗು ಅಥವಾ ಸ್ಲೋಪ್ಡ್ ರೂಫು, ಅಲ್ಲೆಲ್ಲ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇದರಲ್ಲಿ ನಾವು ತುಂಬ ಕಲರ್ಸ್ ನೋಡ್ಬೋದು. ಈ ಗೋಲ್ಡನ್ ಕಲರ್ ಅಂತ ಹೇಳಿ, ಇದು ನೇವಿ ಗ್ರೇ ಅಂತ, ಇದೆಲ್ಲ ಡೈರೆಕ್ಟ್ ಸ್ಟೋನ್ಸ್ ಬರುತ್ತೆ. ಎಲ್ ಕಾರ್ನರ್ಸ್ ಬರುತ್ತೆ. ಇಲ್ಲಿ ನೋಡಿ, ಇದನ್ನು ಕಾರ್ನರಲ್ಲಿ ನೀವು ಕಟ್ ಮಾಡೋಂಥದ್ದು ಬೇಡ, ಡೈರೆಕ್ಟ್ ಎಲ್ ಕಾರ್ನರ್ ಬಂದುಬಿಡುತ್ತೆ.
ಥಿಕ್ನೆಸ್ ಒಂದು 10 to 20 mm ಇರುತ್ತೆ, ಬಟ್ ಇಟ್ ಲುಕ್ಸ್ ಲೈಕ್ ಯು ಬಿಲ್ಟ್ ಇನ್ ಎಂಟೈರ್ ಸ್ಟೋನ್ ಪೆಬಲಲ್ಲೇ ಕಟ್ದಂಗೆ ಕಾಣುತ್ತೆ. ಇದೆಲ್ಲ ಈಗ ನಿಮಗೆ ದೊಡ್ಡ ದೊಡ್ಡ ವಾಲ್ ಇತ್ತು ಅಂತಂದರೆ, ತೋಟದ ಮನೆ ಅಂತ ಹೇಳ್ತಾರಲ್ಲ ಹೆರಿಟೇಜ್ ಸ್ಟೈಲಲ್ಲಿ, ಫಾರ್ಮ್ ಹೌಸ್ ಆಗಿರ್ಬೋದು ಅಥವಾ ನೀವೇ ದೊಡ್ಡ ಬಂಗ್ಲೋಗಳಲ್ಲಿ ಸ್ಲೋಪ್ಡ್ ರೂಫು ಅಲ್ಲೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಥವಾ ಆರ್ಕಿಟೆಕ್ಟ್ಸ್ ನಮಗೆ ಎಲ್ಲೆಲ್ಲಿ ಸಜೆಸ್ಟ್ ಮಾಡ್ತಾರೆ, ಕೆಲವರು ಇಂಟೀರಿಯರ್ಲ್ಲೂ ಸಜೆಸ್ಟ್ ಮಾಡ್ತಾರೆ ಈ ವಾಲ್ ನಮಗೆ ಹೈಲೈಟ್ ಆಗ್ಬೋದು ಅಂಥೇಳಿ. ಅದಕ್ಕೆ ರ್ಯಾಂಡಮ್ ರೆಬಲ್ಸು ತುಂಬ ಮಾಡ್ಬೋದು. ಇದು ರ್ಯಾಂಡಮ್ ಪ್ಯಾಟರ್ನ್ ಈ ಥರ ಬಂತು ಅಂದರೆ ಸೇಮ್ ಸ್ಟೋನಲ್ಲೇ ಸ್ಟ್ರೇಟ್ ಕಟ್ ಅಂದರೆ ಲೆಡ್ ಸ್ಟೋನ್ ಅಂತ ಹೇಳ್ತೀವಿ, ಹ್ಯಾಂಡ್ ಕಟ್ ಮಾಡಿ. ಇದು ನಿಮಗೆ ಒಂಥರ ಹಳೇ ಕಾಲದ ಇದು ನೆನಪಿಸುತ್ತೆ. ನೀವು ಹಳೆ ಹಳ್ಳಿಗಳಲ್ಲಿ ಕಟ್ಟಿರ್ತೀರಲ್ಲ, ಈಗ ಅದು ಟ್ರೆಂಡ್ ಆಗಿದೆ ಮತ್ತೆ. ಅದಕ್ಕೆ ಕಂಟೆಂಪರರಿ ಟಚ್ ಕೊಟ್ಟು ಎಲಿವೇಶನ್ ಚೆನ್ನಾಗಿ ಮಾಡೋಕ್ಕೆ ಇದೆಲ್ಲ ಸೇಮ್ ಕಲರ್ಸಲ್ಲಿ ಪ್ಯಾಟರ್ನ್ಸ್ ಡಿಫ್ರೆಂಟ್, ಸ್ಟ್ರೇಟಾಗಿ ಲೆಡ್ ಸ್ಟೋನ್ ಅಂತ ಹೇಳ್ತಾರೆ. ಸೊ ಗೋಯಿಂಗ್ ಫರ್ದರ್ ಅದೇ ಸ್ಟೋನ್ಗಳಲ್ಲೇ ಈ ಬಾಕ್ಸ್ ಪ್ಯಾಟರ್ನ್ ಅಂತ, ಈ ರೆಕ್ಟ್ಯಾಂಗಲ್ ಆ್ಯಂಡ್ ಸ್ಕ್ವೇರ್ ಎಲ್ಲದೂ ಮಿಕ್ಸ್ ಮಾಡಿ ಆ ಸ್ಟೋನ್ಗಳಲ್ಲೂ ಆ ಪ್ಯಾಟರ್ನಲ್ಲೂ ಮಾಡಬಹುದು. ಇದರಲ್ಲೂ ಸೇಮ್ ಕಲರ್ಸ್ ಅವೈಲಬಲ್. ಒಂದು ಸ್ಯಾಂಡ್ ಸ್ಟೋನ್ ಮಿಂಟ್ ಕಲರ್ ಅಂತ ಹೇಳ್ತೀವಿ, ದಿಸ್ ಈಸ್ ಆಲ್ಸೋ ಮಾನ್ಸೂನ್ ಬ್ಲ್ಯಾಕ್ ಅಂತ ಹೇಳ್ತೀವಿ. ನ್ಯಾಚುರಲ್ ಸ್ಟೋನಲ್ಲೇ ಇಲ್ಲಿ ಕೆಲವೊಂದು ಸ್ಟೋನ್ಸ್ ತೋರಿಸ್ತಾ ಇದ್ದೀನಿ ನೋಡಿ, ಕಲರ್ ಡಿಫ್ರೆಂಟು. ಇದು ವಾಟರ್ ಫಾಲ್ ಸ್ಟೋನ್ಸ್ ಅಂತ ಹೇಳ್ತಾರೆ, ಹ್ಯಾಂಡ್ ಕಟ್ ಲೆಡ್ಸ್ ವಾಟರ್ ಫಾಲ್ ಅಂತ. ಇಟ್ ಡಸಂಟ್ ಮೀನ್ ದ್ಯಾಟ್ ನೀವು ವಾಟರ್ ಫಾಲ್ಗೆ ಹಾಕಬೇಕು ಅಂತ ಇಲ್ಲ, ಎಲಿವೇಶನ್ಗೂ ಹಾಕ್ಬೋದು, ಇದನ್ನ ಕಾಂಪೌಂಡಿಗೆ ಹಾಕ್ಬೋದು ಅಥವಾ ಮನೆ ಇಂಟೀರಿಯರ್ಗೆ ಹಾಕ್ಬೋದು. ನೀವು ವಾಟರ್ ಫೌಂಟೇನೇ ಮಾಡ್ಕೊಳ್ತೀನಿ, ಫಾಲ್ ಮಾಡ್ಕೊಳ್ತೀನಿ ಅಂತಂದರೆ ಬ್ಯಾಕ್ ಡ್ರಾಪಿಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ವಾಟರ್ ಇದ್ರ ಮೇಲೆ ಫ್ಲೋ ಆಗ್ತಿದ್ದ ಹಾಗೆ ನಿಮಗೆ ನ್ಯಾಚುರಲ್, ನೀವು ಈಗ ನ್ಯಾಚುರಲ್ ಗುಡ್ಡದಲ್ಲೆಲ್ಲ ನೋಡಿರ್ತೀರಲ್ಲ ಆ ಥರ ಫೀಲ್ ಆಗುತ್ತೆ. ಅದೇ ಸ್ಟೋನ್ಸು ಕಲರ್ಸ್ ಬೇರೆ ಇದೆ ನೋಡಿ, ಇದು ಮಲ್ಟಿ ಕಲರ್ ಬ್ಲ್ಯಾಕ್ ಹ್ಯಾಂಡ್ ಕಟ್, ಇದು ನೇವಿ ಗ್ರೇ ಬರುತ್ತೆ, ಇದು ಕಾಪರ್ ವಾಟರ್ ಫಾಲ್ ಅಂತ ಹೇಳ್ತೀವಿ, ಇಲ್ಲಿ ನೋಡ್ಬೋದು ನೀವು. ಇದು ಜೆಟ್ ಬ್ಲ್ಯಾಕ್ ವಾಟರ್ ಫಾಲ್ ಅಂತ. ಇದು ನಿಮಗೆ ರೇಂಜ್ ಬಂದು 120-150 ಒಳಗಡೆ ಆಗೋಗುತ್ತೆ. ನೀವು ಎಲಿವೇಶನ್ನು ಕಾಂಪೌಂಡ್ಗೂ ಯೂಸ್ ಮಾಡ್ಬೋದು, ಅಥವಾ ವಾಟರ್ ಫೌಂಟೇನ್ ಮಾಡ್ತೀನಿ ವಾಲಲ್ಲೇ ಅಂತಂದರೆ ಎಲ್ಲಿ ವಾಟರ್ ಫ್ಲೋ ಆಗುತ್ತೆ ಅಲ್ಲಿ ಕೂಡ ಹಾಕ್ಕೊಳ್ಬೋದು. ಇದ್ರಲ್ಲಿ ನೋಡಿ, ಇದು ಸೇಮ್ ಬಾಕ್ಸ್ ಆ್ಯಂಡ್ ರೆಕ್ಟಾಂಗ್ಯುಲರ್ ಪ್ಯಾಟರ್ನಲ್ಲಿ ಮಿಂಟ್, ವೈಟ್ ಮಿಂಟ್ ಅಂತ ಹೇಳ್ತಾರೆ. ನಿಮಗೆ ಇವೆಲ್ಲ ಯೂನಿಕ್ ಪ್ಯಾಟರ್ನ್ಸ್ ಆಯಿತು, ತುಂಬ ಬಂಗ್ಲೋಗಳಿಗೆ ಅಥವಾ ನಾನು ಹೇಳ್ದಂಗೆ ಫಾರಮ್ ಹೌಸ್ಗಳಿಗೆ ಯೂಸ್ ಆಗುತ್ತೆ. ಈ ಕಾಸ್ಟ್ ಎಲ್ಲ ರೇಂಜ್ ಬಂದು ನಿಮಗೆ 250 to 300 rupees ಆಗುತ್ತೆ. ಆಮೇಲೆ ಇನ್ಸ್ಟಾಲೇಷನ್ ಪ್ರೈಸ್ ಕೂಡ ಕಂಪ್ಯಾರಿಟಿವ್ಲಿ ನೀವು ಪೇಪರ್ ಜಾಯಿಂಟ್ಗಿಂತ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಅಂದರೆ ಒಂದು 10 ರೂಪಾಯಿ ವೇರಿ ಇರುತ್ತೆ. ಯಾಕೆಂತಂದರೆ ಗ್ರೂಸ್ ಬರುತ್ತೆ, ಇಲ್ಲಿ ಗ್ರೋಟಿಂಗ್ ಮಾಡಬೇಕು, ಎಲ್ಲ ಮಾಡಬೇಕು. ಇನ್ನು ಪ್ರೈಸ್ ಅಂತ ಬಂತು ಅಂದರೆ ಎಲ್ಲರೂ 300-500 ಆ ಥರ ಇದೆಯಾ? ಖಂಡಿತ ಇಲ್ಲ. ನೋಡಿ, ನಮ್ಮ ಹತ್ರ 50 ರೂಪೀಸಿಂದನೂ ಸ್ಟಾರ್ಟ್ ಆಗುತ್ತೆ. ನ್ಯಾಚುರಲ್ ಸ್ಟೋನ್ ಅಂತಂದರೆ ನಿಮಗೆ 40 ರೂಪೀಸ್, 50 ರೂಪೀಸ್, 60 ರೂಪೀಸ್, 70, 80, 90, 100 ಗೋಸ್ ಆನ್. ಯಾವ ಥರ ನಿಮಗೆ ಕಲ್ಲು ನಮಗೆ ಎಷ್ಟು ಅವೈಲಬಲ್ ಕಡಿಮೆಗೆ ಸಿಗುತ್ತೋ ಅದೇ ರೇಟನ್ನು ನಾವು ಇಟ್ಟಿರ್ತೀವಿ. ನೀವು ಅದರದ್ದು ನಾನು ಹೇಳ್ತಾ ಹೋಗ್ತೀನಿ ಪ್ರೈಸ್ ರೇಂಜಸ್ ಎಲ್ಲ. ಇದು ಆಯ್ತಲ್ಲ, ಇದು 250 to 300 ಆಯಿತು. ಬನ್ನಿ ಈಗ ನಾವು ನೋಡೋಣ 100 ರೂಪೀಸ್ ರೇಂಜಿಂದು ಸ್ಟ್ಯಾಕಿಂಗ್ ಸ್ಟೋನ್ ಅಂತ ಹೇಳ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ, ಅದನ್ನ ಕಡೆ ಗಮನ ಕೊಡೋಣ. ಈಗ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಹೊಸ ಪ್ರಾಡಕ್ಟ್ ಬರ್ತಾ ಇದೆ, ಆರ್ಕಿಟೆಕ್ಟ್ಸು ಹೊಸದು ಕೇಳ್ತಾ ಇದ್ದಾರೆ. ಲೇಟೆಸ್ಟ್ ಟ್ರೆಂಡ್ ತೋರಿಸ್ತೀನಿ ನಮಗೆ.